ಏನು ಚಳಿ ಆಗ್ತೈತೆ, ಏನು ಮಳೆ, ಸೂಪರ್ ಮಳೆ ಮಾತ್ರ. ಅದು ಭಾನುವಾರನೇ ಬರಬೇಕಾ ಮಳೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ, ಅಂದ್ರೆ ಲಾಸ್ಟ್ ಬ್ಲಾಗ್ ಎಂಡ್ ಮಾಡ್ಬೇಕಿದ್ರೆ ಇಲ್ಲೇ ಮೇಲ್ಗಡೆ ಮನೇಲೆ ಇದ್ದೆ ಗೈಸ್. ನಾವಮ್ಮ ಇಲ್ಲಿ ಡ್ರೈ ಫ್ರೂಟ್ಸ್ ಇನ್ ಶೇಕ್ ಮಾಡ್ಬಿಟ್ಟು ಇಟ್ಟವ್ರೆ. ಈಗ ಮಾಡ್ಬಿಟ್ಟು ಇಟ್ರೆ ಇಲ್ಲಿ ಮೇಲೆ ಎಷ್ಟು ಗಟ್ಟಿ ಇರುತ್ತೆ ಅಂದ್ರೆ ಫುಲ್ ತಿಕ್ಕಿರುತ್ತೆ. ಅದಕ್ಕೆ ಒಂದ್ಸಲ ಸ್ಪೂನ್ ಅಲ್ಲಿ ಹಿಂಗೆ ಅಲ್ಲಾಡ್ಸ್ಕೊಬಿಟ್ಟು ಕುಡಿಬೇಕು. ಅವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತಾ. ಇವಾಗ ನೋಡಿ, ಇವಾಗ ಸ್ವಲ್ಪ ತೆಳುವಾಯ್ತು ಗೈಸ್. ಆಕ್ಚುಲಿ ನಮ್ಮಮ್ಮ ಇವತ್ತು ಸಂಡೆ ಅಲ್ವಾ, ಅದಕ್ಕೆ ನಿನ್ನೆ ಏನಂತಾರೆ ಗೊತ್ತಾ, ಡ್ರೈ ಫ್ರೂಟ್ಸ್ ಇದು ನೆನ್ಸೋದೇನ್ ಬೇಡ ಅಂತವ್ರೆ. ಕೇಳಿದ್ರೆ ಸಂಡೆ ಅಲ್ವಾ ಅದಕ್ಕೆ ಬೇಡ ಅಂತವ್ರೆ. ಇವಾಗ ಇಲ್ಲಿ ಇದ್ ನೋಡ್ತವ್ರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ವಿಡಿಯೋ. ನೀವು ಕುಡಿದ್ರ ಪಪ್ಪ ಹಾಲು? ಪಪ್ಪ ರಾತ್ರಿ ಊಟ ಮಾಡಿದ್ದಿಲ್ಲ, ಹಂಗಾಗಿ ಬೇಗ ಹಾಲು ಕುಡಿತು. ಹೌದೌದು, ಬಂದೆ. ಗೈಸ್, ಮನೆಗೇನೋ ಪಾರ್ಸಲ್ ಬಂದೈತೆ ನೈಕಾಯಿಂದ, ಬಟ್ ಏನ್ ಪಾರ್ಸಲ್ ಗೊತ್ತಿಲ್ಲ. ಅಮ್ಮ, ನೈಕಾದಿಂದ, ಮಿಂತ್ರ ಅಲ್ಲ ಗೈಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ಚಿಕನ್ ಏನಾದ್ರು ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಈಗ ಚಿಕನ್ ತಗೊಬರೋಣ ಅಂತ ಈಗ ಹೋಗಿ ಬರ್ತಿದೀನಿ. ಏನೋ ಬಿರಿಯಾನಿ ಮತ್ತೆ ಕಬಾಬ್ ಏನೋ ಮಾಡ್ತೀನಿ ಅಂತ ನಮ್ಮ ಅಮ್ಮ ಹೇಳ್ತಿದ್ರು. ಈಗ ಸ್ಕೂಟಿಲೇ ಹೋಗ್ಬಿಟ್ಟು ಬರೋಣ, ಚಿಕನ್ ತಗೊಂಡ್ ಬರೋಣ. ಅದಿದ್ರಲ್ಲ ಇಲ್ಲ ಪಾಪ, ತೋರಿಸುತ್ತೆ. ಸರಿ ಗೈಸ್, ಆಕ್ಚುಲಿ ಬೆಳಗ್ಗೆ ಒಂದು 9 ಗಂಟೆ 10 ಗಂಟೆ ಹಂಗೆ ಮಳೆ ಬರ್ತಿತ್ತು. ಆದ್ರೆ ಇವಾಗ ಸ್ವಲ್ಪ ಬಿಸಿಲು ಬೇರೆ ಬಂದೈತೆ. ಸೆಟ್ರೆ ಪಚ್ಬಾಳೆಹಣ್ಣು ಐತಾ? ಇಲ್ಲ. ಗೈಸ್, ಚಿಕನ್ ತಗೊಬರ್ತಿರ್ಬೇಕಿದ್ರೆ ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ಹೇಳಿದ್ರು ಹಂಗೆ ಬರ್ತಾ ಪಚ್ಬಾಳೆಹಣ್ಣು ತಗೋಬಾ ಅಂತ. ಸೊ ಅಲ್ಲೊಂದ್ ಕಡೆ ಕೇಳಿದೆ, ಬಟ್ ಅಲ್ಲಿ ಪಚ್ಬಾಳೆಹಣ್ಣು ಇರ್ಲಿಲ್ಲ. ಅದಕ್ಕೆ ಇಲ್ಲೇ ನಮ್ಮ ಮನೆ ಕೆಳಗಡೆ ಒಂದು ಅಂಗಡಿ ಇದೆಯಲ್ಲ, ಇಲ್ಲಿಗೆ ಹೋಗಿ ತಗೊಂಡ್ಬಿಟ್ಟು ಬಂದೆ ಪಚ್ಬಾಳೆಹಣ್ಣು ಜೊತೆಗೆ ಶುಂಠಿ. ಕನ್ಫ್ಯೂಸ್. ಕರೆಕ್ಟ್. ಅಂದ್ರೆ ಅವಾಗ್ಲೇ ಹೇಳಿದ್ದಲ್ಲ, ಅದಕ್ಕೆ ಫೋನ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಮನೆಗ್ ಬಂದ ತಕ್ಷಣ ಶೆಡ್ ಅವರೆಲ್ಲ ತೆಗ್ದೈತೆ. ನಮ್ಮ ಅಪ್ಪ ಬೇರೆ RX ಬೇರೆ ಈ ಕಡೆ ಬೇರೆ ನಿಲ್ಸವ್ರೆ. ನಿಲ್ಸ್ಬಿಟ್ಟು ಇಲ್ಲಿ ವಾಕ್ ಮಾಡ್ತವ್ರೆ. ಇದ್ಯಾಕ್ ಪಾಪ RX ಈ ಕಡೆ ನಿಲ್ಸಿದಿರಲ್ಲ? ಹೌದಾ ಗೈಸ್? ಸೂಪರ್. ಇದು ಎನಿ ಟೈಮ್ ಸೂಪರ್. ತಗೊಳಮ್ಮ ಗೈಸ್. ಈಗ ಮತ್ತೆ ಬಿಸಿಲು ಬಂದಿತ್ತು, ಈಗ ಮತ್ತೆ ಈಗ ಮೋಡ ಆಗೈತೆ. ಮಾತ್ರ ವೆದರ್ ಮಾತ್ರ ಕ್ರೇಜಿ ಅಲ್ವೇನಮ್ಮ? ನಿಂಗೆ ಇಷ್ಟನಾ ಈ ಥರ ವೆದರ್? ಈ ಥರ ಅಂದರೆ ಮಳೆಗಾಲ ಮೋಸ್ಟ್ಲಿ ಪಪ್ಪಂಗೆ ಇಷ್ಟ ಇಲ್ಲ ಅನ್ಸುತ್ತಲ್ವಾ ಈ ಥರ ವೆದರು? ಪಪ್ಪ, ನಿಮಗೆ ಈ ಥರ ವೆದರ್ ಇಷ್ಟನಾ? ಮಳೆಗಾಲ ಇಷ್ಟನಾ? ಹೌದು. ಇವ್ ನೋಡಿ ನಮ್ ಭೂಪ ಹೆಂಗ್ ಮಲ್ಗವನೆ, ಬುಲೆಟ್ ಹತ್ರ ಮಲ್ಗವನ್ ಭೂಪ. ಆಕ್ಚುಲಿ ಇವಾಗ ಶೆಡ್ಡಿಗೆ ಹೋಗ್ಬೇಕಿತ್ತು, ಯಾಕಂದ್ರೆ ನಮ್ಮ ಅಪ್ಪ ಬೇರೆ ವಾಕ್ ಮಾಡ್ತವ್ರ. ಇವನ್ಗೂ ವಾಕ್ ಮಾಡ್ಬೇಕು ಅಂದ್ರೆ ಸಾಕಾತ್ ಇಷ್ಟ. ಅದ್ರಲ್ಲೂ ಆ ಥ್ರೆಡ್ ಮಿಲ್ ಮಷೀನ್ ಅಲ್ಲಂತೂ ಸಾಕಾತ್ ಇಷ್ಟ. ಯಾಕೋ ಇಲ್ಲಿ ಮಲ್ಗವನಪ್ಪ, ಯಾಕಂತ ಗೊತ್ತಿಲ್ಲ. ಲೈ ಕ್ರಾಕ್ಸ್ ಏನಿಲ್ಲ ಮೂಸ್ತಿಯಾ? ಚಾರ್ಲಿ ಬಾಯ್ ಕಡೆ ತಗ. ಇಲ್ಲಿ ಇದ್ರಲ್ಲಿ ಪಚ್ಬಾಳೆಹಣ್ಣು, ಇದ್ರಲ್ಲಿ ಚಿಕನ್. ನಾನು ಬರ್ಕೊಳಕ್ ಹೋಗ್ತೀನಿ. ಓ ಅಮ್ಮ, ತಗ ಚೇಂಜ್ ಕೊಡೋದೇ ಮರ್ತೀನಿ ನಿಂಗೆ. ಇಲ್ಲೇ ಇಟ್ಟಿರ್ತೀನಿ. ಏನು ಒಂದು 58 ರೂಪಾಯೋ 54 ರೂಪಾಯಿ ಉಳಿತು ಅಷ್ಟೇ. ನೋಡಲಿ ಗೈಸ್, ಹಂಗಂತ ಇಲ್ಲ ನಮ್ಮ ಮನೆ ಹಿಂದೆ ಎಲ್ಲೋ ಬೆಕ್ಕು ಮರಿ ಆಗೈತೆ. ಪಾಪ ಮರಿ ಬಡ್ಕತ್ತೇನೈತೆ, ಕೇಳಿಸ್ಕೊಳ್ಳಿ. ಆ ಬೆಕ್ಕಿನ ಮರಿ ಸೌಂಡ್ ಕೇಳಿದ್ರೆ ಸಾಕು ತಗೊಬರೋಣ ಅನ್ಸುತ್ತೆ. ಬಟ್ ಅದ್ ಎಲ್ಲೈತೋ ಗೊತ್ತಿಲ್ಲ ಮಾತ್ರ. ಏನಲ್ಲ, ಅದೇ ಟ್ರೈನಿಂಗ್ ಕೊಟ್ರೆ ಆಯ್ತು. ನೋಡ್ ಪಾಪ ಹೆಂಗ್ ಬಡ್ಕತೈತೆ. ಯಾರಾದ್ರೂ ಕರ್ಕಳಿ ನನ್ನ ಅಂತೈತೆ. ಆದ್ರ ಅಮ್ಮ ಮೋಸ್ಟ್ಲಿ ಎಲ್ಲಿ ಬಿಟ್ಟು ಹೋಗಾಯ್ತು ಅಲ್ವಾ? ತಡಿ ಪಾಪ, ಬನ್ನಿ ಇಲ್ಲೇ. ಬನ್ನಿ ಇಲ್ಲಿ ಆಫ್ ಮಾಡ್ಬಿಟ್ಟು ಬನ್ನಿ ಇಲ್ಲಿ ಹೇಳ್ತೀನಿ. ಬೆಕ್ಕು ಇಲ್ಲೇ ನಮ್ಮನೆ ಹಿಂದೆನೆ ಇತ್ತು.
ಅಲ್ಲಿ ಬಿದ್ದು ಬಡ್ಕತ್ತಾ ಇದ್ದಿದ್ದು. ಹಿಂದೆ ಡೋರ್ ತೆಗದ್ನಾ? ಅಲ್ಲೇ ಪಾಪ ಕೆಳಗಡೆ ಬಿದ್ದೈತೆ. ಈ ಬಟ್ಟೆ ಮುಟ್ಟ ತಕ್ಷಣ ಒಂಚೂರು ಅಳು ಕಡಿಮೆ ಮಾಡ್ತು ಕಿರ್ಚೋದು. ಗೋನವ ಅದೇ ಜಾಗ ತಗೊಂಡು ಹೋಗ್ಬೇಕಾದ್ರೆ ಬೀಳ್ಸ್ಕೊಂಡು ಈಗ ಮತ್ತೆ ಡೋರ್ ಹಾಕಕ್ ಹೋದ್ನಾ ಕರೆಕ್ಟ್ ಆಗಿ ರವ್ವ ಬಂತಲ್ಲ ಮತ್ತೆ. ಗೈಸ್ ಆಕ್ಚುಲಿ ನಾನು ನಿಮ್ಗೆ ಇವಾಗ ತಾನೆ ಹೇಮಮ್ಮ ನೋಡಿ ನಮ್ಮ ಮಾಮ ಬಂದ್ರಿ ಈಗ. ಲೂನಾ ಪಪ್ಪ ಒಂದು ರೌಂಡ್ ತಗೊಂಡೋಗಿತ್ತಾ? ಸ್ಟಾರ್ಟ್ ಆಯ್ತು. ಹೋಗಿ ಒಂದು ರೌಂಡ್ ಎಲ್ಲ ಹೋಗಿ ಬಂತು. ನಾನು ಇವಾಗಲೇ ನೋಡಿದ್ದೆ ಮಾಮ. ಎಲ್ಲ ಆಟೋ ಗೈಸ್, ಇಲ್ಲೇ ಆಟೋ. ಇದು ನಂಬರ್ ಪ್ಲೇಟ್ ಯಾವತ್ತಂತ ಬರೋದು? ಗೈಸ್ ಆಕ್ಚುಲಿ ನಾನು ನಿಮ್ಗೆ ಇವಾಗ ತಾನೆ ಜಸ್ಟ್ ತೋರಿಸಿದ್ದೆ ನಮ್ಮ ಮನೆ ಹತ್ರ ಒಂದು ಬೆಕ್ ಬಂದು ಒಂದ್ ಬೆಕ್ ಬಂದು ಇಲ್ಲಿ ಮರಿ ಹಾಕೈತೆ ಅಂತ. ನಾನೇನೋ ಅಲ್ಲೆಲ್ಲೋ ಹಿಂದ್ಗಡೆ ಮನೇಲಿ ಎಲ್ಲೋ ಹಾಕೈತೆ ಅನ್ಕೊಂಡು ಸುಮ್ಮನಾಗಿದ್ದೆ. ಬಟ್ ಆದ್ರೂ ಒಂದ್ಸಲ ನಂಗೆ ಸ್ವಲ್ಪ ಡೌಟ್ ಆಗ್ಬಿಟ್ಟು ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ಬಂದ್ಬಿಟ್ಟು ಇದು ಡೋರ್ ತೆಗದ್ನಾ. ಡೋರ್ ತೆಗ್ದಾದ್ಮೇಲೆ ನೋಡಿದ್ರೆ ಇಲ್ಲೇ ಮರಿ ಬೇರೆ ಬಿದ್ದಿತ್ತು. ಸೊ ಪಾಪ ಒಂದೇ ಐತೆ, ಅದಕ್ಕೆ ರಾತ್ರಿಯಿಂದನೂ ಬಡ್ಕತೆ ಇದ್ದದು. ಇಲ್ಲ ಅಮ್ಮ ಸ್ವಲ್ಪ ಹಾಲು ಕುಡ್ಸಿದ್ರು ಸ್ಪೂನಲ್ಲಿ. ಮಲ್ಕಳ್ಳಿ ಬಿಡು. ಗೈಸ್ ನಮ್ಮಮ್ಮ ಊಟ ಬೇರೆ ರೆಡಿ ಮಾಡೋರೆ. ಬಿರಿಯಾನಿ ಜೊತೆಗೆ ಕಬಾಬು. ಫುಲ್ ಘಮ ಘಮ ಅಂತ ಐತೆ ಬಿರಿಯಾನಿ ಜೊತೆಗೆ ಕಬಾಬು. ಕೊಡಮ್ಮ. ಗೈಸ್ ಬಿರಿಯಾನಿ ಮತ್ತು ಕಬಾಬು ಸಕ್ಕದಾಗೈತೆ, ಒಳ್ಳೆ ಟೇಸ್ಟು. ನೀವು ಊಟ ಮಾಡಿ ಪಾಪ, ಚೆನ್ನಾಗೈತೆ ಮಾತ್ರ. ಹೆಂಗೈತೆ ಮಮ್ಮ? ಗೈಸ್ ಆ್ಯಕ್ಚುಲಿ ಇವಾಗ ಬೆಕ್ಕಿನ ಚಾರ್ಲಿ ಗೈಸ್ ನಮ್ಮ ಚಾರ್ಲಿ ನೋಡಿ ಫುಲ್ ಎಕ್ಸೈಟ್ ಆದ ಈ ಬೆಕ್ಕ ಅಂತ. ನಮ್ಮ ಚಾರ್ಲಿಗೆ ಬೆಕ್ಕಂದ್ರೆ ತುಂಬಾ ಇಷ್ಟ. ಗೈಸ್ ಈಗ ಏನಂದರೆ ಈ ಬೆಕ್ಕಿನ ಮರಿ, ಇವಾಗ ಈ ಬೆಕ್ಕಿನ ಮರಿನ ಅದ್ರ ಅಮ್ಮನ ಹತ್ರನೇ ತಗೊಂಡೋಗ್ಬಿಡ್ತಿದ್ದೀವಿ. ಬಿಡಿಲ್ಲ ನಾನು ಹೋಗ್ಬಿಡ್ತೀನಿ. ಇದೆಲ್ಲ ತೆಗೆದ್ಬಿಡು. ಬಾ 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 ಬಾ. ಗೈಸ್ ಬಾಕ್ಸ್ ಇಲ್ಲೇ ಸಜ್ಜದ ಮೇಲೆ ಇಟ್ಟಿದ್ದೀನಿ. ಅದ್ರ ಅಮ್ಮ ಬಂದು ಬೇಕಾದ್ರೆ ಮರಿನ ತಗೊಂಡೋಗ್ಲಿ. ಇಲ್ಲಾಂದ್ರೆ ನಾವೇ ಸಾಕಾಡೋಣ. ಗೈಸ್ ಈಗ ನೀವು ಸ್ವಲ್ಪ ಜನ ಅನ್ಕೋಬಹುದು, ಗುರು ಆ ಬೆಕ್ಕನ್ ಬೇಕಾದ್ರೆ ನೀವೇ ಸಾಕಬೋದಲ್ವಾ ಅಂತ. ಸಾಕಬಹುದು, ಬಟ್ ಏನಂದ್ರೆ ಪ್ರಾಬ್ಲಮ್, ನಮ್ಮ ಮನೆ ಸುತ್ತಮುತ್ತ ಬರೀ ಬೀದಿ ನಾಯಿಗಳ. ನಾವು ಎಷ್ಟು ಒಂದು 10ರಿಂದ ಒಂದು 15 ಬೇಕು ಸಾಕಿದೀವಿ. ಅದೆಲ್ಲ ಬರೀ ನಾಯಿ ಬಾಯಿಗೆ ಹೋಗೈತೆ ಗೊತ್ತಾ. ಅದು ಇಲ್ಲಿಲ್ಲೇ ಇರೋದ್ ನಾಯಿಗೆ ಕಚ್ಬಿಟ್ಟು ಸಾಯಿಸಿದಾವೆ. ಸೊ ಅದಕ್ಕೆ ಬೆಕ್ಕು ಸಾಕಾಡಕ್ ಮನ್ಸೇ ಬರಲ್ಲ. ಯಾಕಂದ್ರೆ ಫುಲ್ ಚಿಕ್ಕದ್ರಿಂದ ಸಾಕಿರ್ತೀವ, ಆಮೇಲೆ ಅದು ಹಿಂಸೆ, ಅದು ಸತ್ತೋದ್ಮೇಲೆ. ಗೈಸ್ ಆಕ್ಚುಲಿ ಬೆಕ್ಕನ್ನೆಲ್ಲ ಅಲ್ಲಿಗೆ ಬಿಟ್ಟಿದ್ನ, ಅಲ್ಲಿ ಸಜ್ಜ ಮೇಲೆ ಆಕ್ಚುಲಿ ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಆದ್ರೂ ನನ್ನ ಮಗಂದು ಅದ್ರ ಅಮ್ಮ ಬರ್ಲೇ ಇಲ್ಲ. ಅದಕ್ಕೆ ಏನ್ ಮಾಡಿದೆ, ಮುಂಚೆ ಬೆಕ್ಕು ಎಲ್ಲಿತ್ತು ಅಲ್ಲಿಗೆ ಹೋಗಿ ಬಿಟ್ಟೆ. ಸೊ ಇವಾಗ ಬಿಟ್ಟೆ, ಸ್ವಲ್ಪ ಹೊತ್ತು ಬಡ್ಕತ್ತು. ಬಟ್ ಇವಾಗ ಏನೋ ಬಡ್ಕತ್ತಿಲ್ಲ. ಮತ್ ನಾನು ಅಲ್ಲಿಗೆ ಹೋಗು ಏನೋ ಚಕ್ಕು ಏನೋ ಮಾಡ್ಲಿಲ್ಲ, ಸುಮ್ನೆ ಅದೇ. ಈಗ ಆಕ್ಚುಲಿ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದ. ಇವತ್ ಭಾನುವಾರ, ನಾಳೆ ಮಾಡ್ಬೇಕಿತ್ತು ಸ್ನಾನ, ಬಟ್ ಇವತ್ತೇ ಮಾಡ್ದೆ. ಅಮ್ಮ ಹಂಗಾರೆ ಟೀ ಆದ್ಮೇಲೆ ಕರೀತ್ಯಾ? ಇಲ್ಲೇ ಮೇಲ್ಗಡೆ ಮನೇಲಿ ಇರ್ತೀನಿ. ಲೇಟ್ ಆಯ್ತದೆ, ಅಲ್ಲಿ ಕೆಲ್ಸ ಐತೆ ಸ್ವಲ್ಪ ಕಾಲೇಜ್ದು ಓದ್ಕೊಳ್ಳೋದೆಲ್ಲ. ರೆಕಾರ್ಡಿಂಗ್ ಬರಿಬೇಕು, ಅದಕ್ಕೆ ಬೇಡ ಕರಿ ಸಾಕು. ಹೌದಾ? ಸುಮಾರು ಐತೆ. ಹನುಮಾನ್ ಜಿ ಬಾಲ್ ಬ್ರಹ್ಮಚಾರಿ. ವಾಹ್, ಟೀ ರೆಡಿನಾ? ಹೊಸ ವಿಷಯ, ಗೊತ್ತೇ ಇರ್ಲಿಲ್ಲ. ಗೈಸ್ ಆಕ್ಚುಲಿ ನಂದು ಹೇರ್ ಸ್ಟೈಲು ಈಗ ಅರ್ಧ ಸ್ವಲ್ಪ ಹೊಸಬ್ರು ಜನ ನನ್ನ ಬ್ಲಾಗ್ಸ್ ನೋಡ್ತಿರೋದು. ಬಟ್ ನನ್ನ ಹಳೆ ವ್ಯೂವರ್ಸಿಗೆ ಗೊತ್ತು ನನ್ನ ಹೇರ್ ಸ್ಟೈಲು ಮುಂಚೆಯಿಂದಾನು ಸೇಮ್ ಇದೇ ತರ. ಇವಾಗ ಹಿಂಗ್ ಜುಟ್ ಬಿಟ್ಟಿದೀನಿ, ಇದೇ ತರ ಮುಂಚೆನೂ ಹೇರ್ ಸ್ಟೈಲ್ ಇದ್ದಿದ್ದು. ಬಟ್ ಇತ್ತೀಚೆಗೆ ನಾನು ಜುಟ್ಟ ಹಾಕ್ತಿರೋದು. ಮುಂಚೆಲ್ಲ ಹಿಂಗೆ ಕೂಲು ಬಿಡ್ತಾನೆ ಇದ್ದೆ ಎನಿ ಟೈಮು. ಗೈಸ್ ಆಕ್ಚುಲಿ ಇವಾಗ ಸ್ವಲ್ಪ ಕಾಲೇಜ್ ವರ್ಕ್ ಐತೆ, ಜಿಮ್ ಏನು ಇಲ್ಲ. ಯಾಕೆಂದ್ರೆ ಇವತ್ತು ಸಂಡೇ.
ಇವಾಗ ಸ್ವಲ್ಪ ಕಾಲೇಜಲ್ಲಿ ಸ್ವಲ್ಪ ವರ್ಕ್ ಐತೆ, ಅಂದ್ರೆ ಕಾಲೇಜಲ್ಲಿ ಅಂತೀನಿ ಸ್ವಲ್ಪ ಕಾಲೇಜಿಂದ ವರ್ಕ್ ಐತೆ. ಈಗ ಅದೆಲ್ಲ ಮಾಡಿ ಮುಗಿಸಿ ಸ್ವಲ್ಪ ತಂಗೆಲ್ಲಾದ್ರೂ ಒಂದು ರೌಂಡ್ ಹೊರಗಡೆ ಹೋಗ್ಬಿಟ್ಟು ಬರೋಣ ಗೈಸ್, ಓಕೆನಾ? ಗೈಸ್ ಹಂಗೆ ಹೊರಗಡೆ ಹೋಗೋಣ ಅನ್ಕೊಂಡ್ರೆ ನೋಡಿದ್ರೆ 9 ಕಾಲಾಗೈತೆ, ಟೈಮ್ ಹೋಗಿದ್ ಗೊತ್ತಾಗಿಲ್ಲ. ನಮ್ಮಪ್ಪ ನೋಡಿದ್ರೆ ಇಲ್ಲಿ ಸಾಂಗ್ ಹಾಕೊಂಡು ಬುಲೆಟ್ ಒರ್ಸ್ಕೊಂಡ್ ಕೂತವ್ರ ಇಲ್ಲಿ. ಒಟ್ನಲ್ಲಿ ಪಳ ಅನ್ಸ್ಬೇಕಷ್ಟೇ. ಗೈಸ್ ನಮ್ಮಮ್ಮ ಇಲ್ಲಿ ಅಡುಗೆ ಮನೆಯಲ್ಲಿ ಇಲ್ಲಿ ಕಬಾಬ್ ಮಾಡ್ತವ್ರೆ. ಅದಕ್ಕೆ ನಂಗೆ ಇಲ್ಲಿ ಹೇಳ್ತವ್ರೆ ಇಲ್ಲಿ ಬಂದು ಕೈ ತೊಳ್ಯಕ್ಕೆ ಬರಬೇಡ ಅಂತ, ಅಲ್ಲಿ ಸಿಂಕಿಗೆ ಹೋಗಿ ತೊಳಿ ಅಂತ. ಯಾಕಮೇಲೆ ಬರಬಾರ್ದು? ನಾವಪ್ಪ ಬುಲೆಟ್ ಎಲ್ಲ ವರ್ಷಾದ್ಮೇಲೆ ಊಟ ಮಾಡ್ತವ್ರೆ. ಇವತ್ತೇನೋ ಡಿಫ್ರೆಂಟ್ ಆಗಿ ಏನೋ ಪ್ಲಾನೆಟ್ ಬಗ್ಗೆ ಏನೋ ಟಿವಿಲಿ ನೋಡ್ತವ್ರೆ. ಏನ್ ಪಪ್ಪ ಇದು? ಭೂಮಿಯಾಗಿ ಪರಿವರ್ತನೆ ಮಾಡ್ತಾರಂತೆ. ಮಂಗಳ ಗ್ರಹನ. ಅದೇ ಇನ್ನು ಲೇಟು. ಗೈಸ್ ಇವಾಗ ಕುತ್ಕೊಂಡು ನಾವು ಊಟ ಮಾಡೋಣ, ಬಿರಿಯಾನಿ ಜೊತೆಗೆ ಕಬಾಬ್ ಅಲ್ವಾ ಪಪ್ಪ? ಇವತ್ತು ನಿಮ್ಗೆ ಅನ್ಸ್ಲಿಲ್ವಾ ಬಿರಿಯಾನಿ ಸ್ವಲ್ಪ ಬೇರೆ ತರ ಟೇಸ್ಟ್ ಅಂತ? ಮತ್ತೆ ಅನ್ನ ಸಾಂಬಾರು ಊಟ ಮಾಡ್ತಿದ್ದೀರಾ? ಗೈಸ್ ನಾವು ಅಪ್ಪಂಗೆ ಜಾಸ್ತಿ ಬಿರಿಯಾನಿ ಇಷ್ಟನೇ ಆಗಲ್ಲ ಮುಂಚೆಯಿಂದನು. ಗೈಸ್ ಊಟ ಎಲ್ಲ ಆಯ್ತು. ಗೈಸ್ ಊಟ ಎಲ್ಲ ಆಗ್ತಿದ್ದಂಗೆ ಬೇಗ ಬಂದು ವ್ಲಾಗ್ ಎಡಿಟ್ ಮಾಡೋಣ ಅನ್ಕೊಂಡೆ. ಅಂತೂ ಫೈನಲ್ ಆಗಿ ವ್ಲಾಗ್ ಎಲ್ಲ ಎಡಿಟ್ ಆಯ್ತು. ನಾಳೆ ಬೆಳಗ್ಗೆ ಎದಳೋದು ತಪ್ಪು. ಒಟ್ನಲ್ಲಿ ಎದಳಲೇಬೇಕು, ಒಟ್ನಲ್ಲಿ ಬೇಗ ಎದಳ್ಬೇಕು ಅಂತಾನೆ ಇಲ್ಲಿ ಕೆಳಗಡೆ ಇಲ್ಲಿ ಮಲ್ಕೊಳ್ಳೋಣ ಅಂತ ಈಗ ಪ್ಲಾನ್ ಮಾಡಿದೀನಿ. ಇನ್ಮೇಲಿಂದ ಡೈಲಿ ಕೆಳಗಡೆನೆ ಮಲ್ಕೊಳ್ಳೋಣ. ಕೆಳಗಡೆ ಮಲ್ಕೊಂಡ್ರೆ ಏನ್ ಗೊತ್ತಾ, ಒಂದು ಮೈಕೈ ನೋವು ಬರಲ್ಲ, ಇನ್ನೊಂದು ಸೊಂಟ ನೋವು ಬರಲ್ಲ, ಮತ್ತೆ ಬೆನ್ನು ನೋವು ಬರಲ್ಲ. ಇದು ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೈತೆ. ಅಂದ್ರೆ ನೀವು ಇಲ್ಲಿ ಕೆಳಗಡೆ ಮಲ್ಕತ್ತೀರಂದ್ರೆ ಬರೀ ಚಾಪೆ ಮೇಲೆ ಮಲ್ಕೊಳ್ಳಿ, ಇದ್ರ ಮೇಲೆ ಏನು ಬೆಡ್ಶೀಟ್ ಏನು ಹಾಸ್ಕೊಳಕ್ಕೆ ಹೋಗ್ಬಿಡಿ. ಸಿಲ್ವರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಹೋದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ. ಅಲ್ಲಿವರೆಗ ಟೇಕ್ ಕೇರ್, ಟಾಟಾ, ಬೈ ಬಾಯ್, ಭೂಮ್.